ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಹಾರಗಳಿಗೆ ಒಂದು ವಿಶೇಷ ಸ್ಥಾನಮಾನವಿದೆ. ದೇವರಿಗೆ ಹಾಕುವ ಹಾರ, ಮದುವೆ ಸಮಾರಂಭಗಳಿಗೆ ಬಳಸುವ ಹಾರ, ರಾಜಕಾರಣಿಗಳ ಕೊರಳಿಗೆ ಹಾಕುವ ಹಾರ, ಹೀಗೆ ಒಂದೊಂದು ವಿಧದಲ್ಲೂ ಹಾರಗಳ ವ್ಯಾಲ್ಯೂ ಹೆಚ್ಚಿರುತ್ತೆ. ಅದೇ ರೀತಿ ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿಯವರ ಪಂಚರತ್ನ ರಥಯಾತ್ರೆ ವೇಳೆ ಎಚ್.ಡಿ. ಕುಮಾರಸ್ವಾಮಿಯವರು ಹಾರಗಳಿಂದನೇ ಹೊಸ ಟ್ರೆಂಡ್ ಸೃಷ್ಟಿಸಿದರು. ನೇಗಿಲು ಹಾರ, ಕಬ್ಬಿನ ಹಾರ, ಕೊಬ್ಬರಿ ಹಾರ, ಸೇಬು ಹಣ್ಣಿನ ಹಾರ, ಹೀಗೆ ಹಲವು ಹಾರಗಳು ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರ ಕೊರಳಿಗೆ ಬಿದ್ದು ಹೊಸ ಟ್ರೆಂಡ್ ಸೃಷ್ಟಿಸಿದ್ವು. ಕೆಲವು ಹಾರಗಳು ಸುದ್ದಿಯಾಗಿವೆ, ಇನ್ನು ಕೆಲವು ಹಾರಗಳು ದಾಖಲೆ ಬರೆದಿವೆ, ಮತ್ತೆ ಕೆಲವು ಹಾರಗಳು ರಾಜಕೀಯ ಟ್ರೆಂಡನ್ನೇ ಸೃಷ್ಟಿಸಿವೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರಿಗೆ ಹಾಕಲಾಗಿದ್ದ ವಿಭಿನ್ನ ಹಾರಗಳು ರಾಜ್ಯದಾದ್ಯಂತ ಭಾರೀ ಕುತೂಹಲ ಮತ್ತು ಚರ್ಚೆಗೂ ಗ್ರಾಸವಾಗಿದ್ವು. ಈಗ ಅಂಥದ್ದೊಂದು ಟ್ರೆಂಡ್ ಸೃಷ್ಟಿಸಲು ಸಿಎಂ ಡಿ.ಕೆ. ಶಿವಕುಮಾರ್ ಹೊರಟಿದ್ದಾರೆ. ಮುಖ್ಯಮಂತ್ರಿ ಪಟ್ಟ ಅಲಂಕರಿಸಿರುವ ಕನಕಪುರದ ಬಂಡೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಡಿಫ್ರೆಂಟ್ ಹಾರಗಳಿಂದ ಅದ್ದೂರಿ ಸ್ವಾಗತ ಕೋರಲಾಗಿದೆ. ಹಾಗಾದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಡಿಫ್ರೆಂಟ್ ಹಾರಗಳಿಂದ ಎಲ್ಲಿ ಸ್ವಾಗತ ಕೋರಿದ್ರು? ಈ ಡಿಫ್ರೆಂಟ್ ಹಾರಗಳಿಂದ ಸಿಎಂ ಡಿ.ಕೆ. ಶಿವಕುಮಾರ್ ಹೊಸ ಟ್ರೆಂಡ್ ಸೃಷ್ಟಿಸ್ತಾರ? ಇದೆಲ್ಲದರ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ನಾನು ಸಚಿನ್ ಹೆಮ್ಮಕ್ಕಿ. ಮುಖ್ಯಮಂತ್ರಿಯಾದ ಬಳಿಕ ಮೊದಲ ಸಲ ತವರು ಜಿಲ್ಲೆಯ ಹಾರೋಹಳ್ಳಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಭೇಟಿ ನೀಡಿದ್ರು. ಈ ವೇಳೆ ಜನರು ಸಿಎಂಗೆ ಡಿಫ್ರೆಂಟ್ ಹಾರಗಳನ್ನು ಹಾಕಿ ಸ್ವಾಗತಿಸಿದ್ರು. ಕೃತಜ್ಞತಾ ಸಮರ್ಪಣೆ ಮೆರವಣಿಗೆ ಮಾಡಿದ ಡಿ.ಕೆ. ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಕೋರಿದ್ರು. ಬೆಳ್ಳುಳ್ಳಿ, ಮೆಣಸಿನಕಾಯಿ ಹಾಗೂ ಸೇಬುಗಳಿಂದ ಮಾಡಿದ ಬೃಹತ್ ಹಾರ ಹಾಕಿ ಅಭಿಮಾನ ಮೆರೆದ್ರು. ಪಟ್ಟಣದ ಆಂಜನೇಯ ದೇವಾಲಯದಿಂದ ತೆರೆದ ವಾಹನದಲ್ಲಿ ಮುಖ್ಯಮಂತ್ರಿಯನ್ನ ಕರೆತಂದು ಮಾರ್ಗದುದ್ದಕ್ಕೂ ಹೂ ಎರಚಿದ್ರು. ಡೊಳ್ಳು ಸೇರಿದಂತೆ ಹಲವು ಜಾನಪದ ಕಲಾ ತಂಡಗಳು ಮೆರವಣಿಗೆಗೆ ಮೆರುಗು ತಂದವು. ಡಿ.ಕೆ. ಶಿವಕುಮಾರ್ ಪರ ಘೋಷಣೆಗಳು ಮೊಳಗಿದ್ವು. ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದ್ರು. ಮೆರವಣಿಗೆಯು ಬಸ್ ನಿಲ್ದಾಣದ ವೃತ್ತಕ್ಕೆ ಬರ್ತಾ ಇದ್ದಂತೆ ಕಾರ್ಯಕರ್ತರು ಪಟಾಕಿಗಳನ್ನು ಸಿಡಿಸಿದ್ರು. ಬೆಳ್ಳುಳ್ಳಿ, ಮೆಣಸಿನಕಾಯಿ ಹಾಗೂ ಸೇಬುಗಳಿಂದ ಅಲಂಕೃತಗೊಂಡ ಬೃಹತ್ ಹಾರವನ್ನ ಕ್ರೇನ್ ಮೂಲಕ ಹಾಕಿ ಅಭಿಮಾನ ತೋರಿದ್ರು. ಪಟ್ಟಣದ ಆಂಜನೇಯ ದೇವಾಲಯದಿಂದ ತೆರೆದ ವಾಹನದಲ್ಲಿ ಮುಖ್ಯಮಂತ್ರಿಯನ್ನ ಕರೆತಂದ್ರು. ಮಾರ್ಗದುದ್ದಕ್ಕೂ ಹೂವು ಎರಚಿದ್ರು. ಡೊಳ್ಳು ಸೇರಿದಂತೆ ಹಲವು ಜಾನಪದ ಕಲಾ ತಂಡಗಳು ಮೆರವಣಿಗೆಗೆ ಮೆರುಗು ತಂದವು. ಶಿವಕುಮಾರ್ ಪರ ಘೋಷಣೆಗಳು ಮೊಳಗಿದ್ವು. ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದ್ರು. ರಾಜಕೀಯ ಸಮಾವೇಶಗಳಲ್ಲಿ ನಾಯಕರಿಗೆ ಹಾರ ಹಾಕೋದು ಹೊಸ ವಿಚಾರವಲ್ಲ. ಆದರೆ ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಂದು ಹಾರವೂ ಒಂದು ಸಂದೇಶವಾಗಿ ಬಿಟ್ಟರೆ ಹೇಗಿರುತ್ತೆ? ಇದೇ ಪ್ರಯತ್ನವನ್ನು ಕುಮಾರಸ್ವಾಮಿ ಮಾಡಿದ್ರು. 2023ರ ವಿಧಾನಸಭೆ ಚುನಾವಣೆಯ ವೇಳೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರಚಾರ ನಡೆಸ್ತಾ ಇದ್ದಾಗ ಸ್ಥಳೀಯ ರೈತರು ಹಾಗೂ ಕಾರ್ಯಕರ್ತರು ಮತ್ತು ಆಯಾ ಜಿಲ್ಲೆಯ ಜನರು ವಿವಿಧ ಬೆಳೆಗಳು ಮತ್ತು ವಸ್ತುಗಳಿಂದ ತಯಾರಿಸಿದ ಹಾರಗಳನ್ನು ಎಚ್.ಡಿ. ಕುಮಾರಸ್ವಾಮಿಯವರ ಕೊರಳಿಗೆ ಹಾಕಿ ಗೌರವಿಸಿದರು. ಈ ಹಾರಗಳು ಕೇವಲ ಸ್ವಾಗತಕ್ಕಾಗಿ ಮಾತ್ರ ಆಗಿರಲಿಲ್ಲ. ಅವು ರೈತರ ಬದುಕು, ಬೆಳೆಗಳ ಮಹತ್ವ ಮತ್ತು ಪ್ರಾದೇಶಿಕ ಅಸ್ಮಿತೆಯ ಸಂಕೇತಗಳಾಗಿದ್ವು. ಮಂಡ್ಯ, ಹಾಸನ, ರಾಮನಗರ, ಚಿಕ್ಕಮಗಳೂರು ಸೇರಿದಂತೆ ಹಲವೆಡೆ ಕುಮಾರಸ್ವಾಮಿ ತರಕಾರಿ ಹಾರಗಳನ್ನು ಧರಿಸಿದ್ರು. ಟೊಮೆಟೊ, ಬದನೆಕಾಯಿ, ಮೆಣಸಿನಕಾಯಿ, ಈರುಳ್ಳಿ ಸೇರಿದಂತೆ ಹಲವು ತರಕಾರಿಗಳಿಂದ ಸಿದ್ಧಪಡಿಸಿದ ಹಾರಗಳು ಜನರ ಗಮನ ಸೆಳೆದವು. ಇದರ ಮೂಲಕ ರೈತರು ತಮ್ಮ ಕೃಷಿ ಉತ್ಪನ್ನಗಳ ಮೌಲ್ಯ ಮತ್ತು ಕೃಷಿ ಕ್ಷೇತ್ರದ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರಲು ಯತ್ನಿಸಿದ್ದಾರೆ ಎನ್ನುವ ಚರ್ಚೆ ನಡೆಯಿತು. ಹೂವಿನ ಹಾರಗಳು ರಾಜಕೀಯದಲ್ಲಿ ಸಾಮಾನ್ಯ ಆದರೆ ರೈತರ ಬೆಳೆಗಳು, ದೈನಂದಿನ ಬಳಕೆಯ ವಸ್ತುಗಳು ಮತ್ತು ಸ್ಥಳೀಯ ಉತ್ಪನ್ನಗಳಿಂದ ಮಾಡಿದ ಹಾರಗಳು ರಾಜಕೀಯ ಸಂದೇಶಗಳಾಗಿ ಪರಿವರ್ತನೆಯಾದವು. ಅದಕ್ಕೆ ದೊಡ್ಡ ಉದಾಹರಣೆ ಅಂದರೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರ ಕೊರಳಿಗೆ ಹಾಕಿದ ವಿಭಿನ್ನ ಹಾರಗಳು. ಗೌರವದ ಜೊತೆಗೆ ಜನರ ಸಮಸ್ಯೆಗಳನ್ನು ನಾಯಕರ ಗಮನಕ್ಕೆ ತರುವ ಮಾಧ್ಯಮವಾಗಿಯೂ ಈ ಹಾರಗಳು ಕೆಲಸ ಮಾಡಿವೆ. ಒಟ್ಟಿನಲ್ಲಿ ಡಿಫ್ರೆಂಟ್ ಹಾರಗಳು ಕೇವಲ ಹಾರಗಳಾಗಿ ಅಷ್ಟೇ ಅಲ್ಲ, ಅಲ್ಲಿನ ಸ್ಥಳೀಯ ಜನರ ಭಾವನೆಗಳನ್ನು ತೋರಿಸುವಂತೆ ಇರ್ತವೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ಗೆ ಸ್ವಾಗತ ಕೋರಲು ಹಾಕಿದ್ದ ಬೆಳ್ಳುಳ್ಳಿ, ಮೆಣಸಿನಕಾಯಿ ಹಾರಗಳು ಹೊಸ ಟ್ರೆಂಡ್ ಸೃಷ್ಟಿಸ್ತಾವ ಎಂಬುದನ್ನು ಕಾದು ನೋಡಬೇಕಾಗಿದೆ. ಎಸ್ ವೀಕ್ಷಕರೇ,
ಇದಾಗಿತ್ತು ಈ ಹೊತ್ತಿನ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ.